ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ನಾವೆಲ್ಲರೂ ಇವತ್ತು ವೀಕ್ಷಣೆ ಮಾಡುವಂಥ ಅನೇಕರು ದೇವರ ಬಗ್ಗೆ ಗೊತ್ತಿದ್ದವರು, ದೇವರು ಯಾರು ಎಂಬುದಾಗಿ ತಿಳಿದವರು ಮತ್ತು ಭಕ್ತರು, ಮಕ್ಕಳು ಎಂಬುದಾಗಿ ನಾವು ಕರೆಯಲ್ಪಟ್ಟವರು, ವಿಶ್ವಾಸಿಗಳು ಈ ರೀತಿಯಾಗಿ ಕರೆಯಲ್ಪಟ್ಟವರು. ನಾವು ದೇವಾಲಯಕ್ಕೆ ಹೋಗ್ತೇವೆ, ಆರಾಧನೆ ಮಾಡ್ತೇವೆ, ಆರಾಧನೆಯಲ್ಲಿ ಪಾಲುಗಾರರಾಗ್ತೇವೆ. ಈ ಪಾಲುಗಾರರಾಗಿ ನಾವು ಮತ್ತೆ ಮನೆಗೆ ತಿರುಗಿ ಬರ್ತೇವೆ. ನಾವು ಮಾಡಿದ ಆರಾಧನೆ ದೇವರು ಮೆಚ್ಚುತ್ತಾ ಇದ್ದಾನ? ಇವತ್ತು ಕೆಲವೊಂದು ವಾಕ್ಯದ ಅಡಿಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ, ನಾನು ನೀವು ಮಾಡುವಂಥ ಭಕ್ತಿ ದೇವರು ಮೆಚ್ಚುತ್ತಾ ಇದ್ದಾನ? ನಾನು ನೀವು ಮಾಡುವಂಥ ಭಕ್ತಿಯನ್ನು ದೇವರು ಸ್ವೀಕಾರ ಮಾಡುತ್ತಿದ್ದಾನ ಎನ್ನುವಂಥ ಈ ಒಂದು ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಅಪ್ಪ. ದೇವರೇ, ನೀವು ನಮ್ಮನ್ನು ಕರೆದಿದ್ದೀರಿ ನಿನ್ನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವನ ಮಾಡಲಿಕ್ಕೋಸ್ಕರ. ದೇವರೇ, ನಿನ್ನನ್ನು ಸಂತೋಷಪಡಿಸುವಂಥ ಮಕ್ಕಳು ನಾವಾಗಬೇಕೆಂಬುದಾಗಿ ನೀನು ಬಯಸ್ತಿ ಸ್ವಾಮಿ. ಕರ್ತನೇ, ನೀನು ಮೆಚ್ಚುವಂಥ ಭಕ್ತಿ, ನೀನು ಮೆಚ್ಚುವಂಥ ನಮ್ಮ ಆಧ್ಯಾತ್ಮಿಕ ಜೀವನ, ಇದೆಲ್ಲವನ್ನು ನಾವು ಅರಿತುಕೊಂಡು ಜೀವನ ಮಾಡುವಂಥ ಕೃಪೆ ನಮಗೆ ಕೊಡಪ್ಪ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡು ದೇವರೇ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ, ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಈ ದಿನದ ದೇವರ ವಾಕ್ಯದ ಶಿರೋನಾಮ ದೇವರು ಒಪ್ಪಿಕೊಳ್ಳುವ ಭಕ್ತಿ ಯಾವುದು ಎಂಬುದಾಗಿ. ದೇವರು ಒಪ್ಪಿಕೊಳ್ಳುವಂಥ ಭಕ್ತಿ ತುಂಬ ಇದೆ. ನಾನಾ ವಿಧದಲ್ಲಿ ನಾವು ಭಕ್ತಿ ಮಾಡುತ್ತೇವೆ. ನಾನಾ ರೀತಿಯಲ್ಲಿ ನಾನಾ ಜನರು ಬೇರೆ ಬೇರೆ ರೀತಿಯಲ್ಲಿ ಭಕ್ತಿಗಳನ್ನು ಮಾಡುತ್ತಾರೆ. ಲೋಕದಲ್ಲಿ ನಾವು ನೋಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತನ್ನ ಭಕ್ತಿಯನ್ನು ತೋರಿಸ್ತಾರೆ. ಅನೇಕರು ಬರೀ ಕಾಲಲ್ಲಿ ನಾವು ನಡೆದುಕೊಂಡು ಹೋಗಿ ದೇವರಲ್ಲಿ ಭಕ್ತಿ ತೋರಿಸ್ತಾರೆ. ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಅನ್ನವನ್ನು ಬಿಟ್ಟು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರು ಭಕ್ತಿಯನ್ನು ತೋರಿಸ್ತಾರೆ. ಅದು ನಿಜವಾಗ್ಲೂ ದೇವರು ಮೆಚ್ಚುವಂಥ ಭಕ್ತಿ ಯಾವುದು? ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಇಲ್ಲಿ ಯಾಕೋಬನು ಬರೆಯುವಾಗ ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೀತಾರೆ. 1ನೇ ಅಧ್ಯಾಯ 27ನೇ ವಚನದಲ್ಲಿ, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ. ಮೊದಲನೇ ಹೇಳುವಂಥದ್ದು, ಸಂಕಟದಲ್ಲಿ ಬಿದ್ದವರನ್ನು, ದಿಕ್ಕಿಲ್ಲದವರನ್ನು, ವಿಧವೆಯರಂದರೆ ಅವ್ರು ಯಾರು ಇಲ್ಲ ಇರ್ತದೆ, ಅವ್ರಿಗೆ ಜನ ಇಲ್ಲ, ಗಂಡ ತೀರೋಗಿರ್ತಾರೆ, ಯಾರು ಇರುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ, ಬಲಹೀನತೆಯ ಪರಿಸ್ಥಿತಿ ಇರುವಂಥ ಜನರನ್ನು ನಾನು ಪರಾಮರಿಸಬೇಕು, ಅವರಿಗೆ ಹೆಲ್ಪ್ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು ಎಂಬುದಾಗಿ ಮೊದಲ ಭಾಗದಲ್ಲಿ ಈ ವಚನದಲ್ಲಿ ಹೇಳ್ತಾರೆ. 2ನೇ ಭಾಗದಲ್ಲಿ 1:27ರಲ್ಲಿ ತನಗೆ ಪ್ರಪಂಚದ ದೋಷವೂ ಹತ್ತದಂತೆ. ಪ್ರಪಂಚದಲ್ಲಿ ಹಾಗಾದರೆ ತುಂಬ ದೋಷಗಳಿದೆ, ಅನೇಕ ಸಂಗತಿಗಳಿದೆ. ಮನುಷ್ಯನನ್ನು ದೋಷ ಹತ್ತಿಸುವಂಥ ಅನೇಕ ಸಂಗತಿಗಳ ಮಧ್ಯದಲ್ಲಿ ನಾವು ಜೀವನ ಮಾಡ್ತೇವೆ. ಆದರೆ ಇಲ್ಲಿ ಹೇಳುವಂಥದ್ದು ನಮ್ಮ ಭಕ್ತಿ ಹೇಗಿರಬೇಕೆಂದರೆ, ಪ್ರಪಂಚದ ದೋಷ ಅದು ನಮಗೆ ತಾಗದಂತೆ, ಅದು ನಮ್ಮನ್ನು ಹತ್ತಿಕೊಳ್ಳದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವಂಥ ಭಕ್ತಿ. ಇಲ್ಲಿ ನಾವು ನೋಡುವಾಗ ಇನ್ನೊಂದು ಟ್ರಾನ್ಸ್ಲೇಷನ್ ಕೂಡ ನಾನು ನಿಮಗೋಸ್ಕರ ಓದುತ್ತೇನೆ. ಇಲ್ಲಿ ಹೇಳುವಂಥದ್ದು ಯಾಕೋಬ 1:27ರಲ್ಲಿ, ದೇವರು ಒಪ್ಪಿಕೊಳ್ಳುವ ಭಕ್ತಿ ಹೀಗಿದೆ. ದೇವರು ಒಪ್ಪಿಕೊಳ್ಳುವ ಭಕ್ತಿ ಹೀಗಿದೆ. ಅದು ಯಾವುದು? ಕೊರತೆಯಲ್ಲಿರುವ ಅನಾಥರನ್ನು
ವಿಧವೆಯರನ್ನು ನೋಡಿಕೊಳ್ಳುವುದು, ಕೊರತೆಯುಳ್ಳವರನ್ನು. ಯಾವ ರೀತಿ ಕೊರತೆಯಲ್ಲಿದ್ದಾರೆ? ಅನೇಕರು ಬೇರೆ ಬೇರೆ ರೀತಿಯ ಕೊರತೆಗಳಲ್ಲಿರ್ತಾರೆ. ಅವರನ್ನು ನಾವು ನೋಡಿಕೊಳ್ಳಬೇಕು. ಸಮಸ್ಯೆಯಲ್ಲಿದ್ದವರನ್ನು, ಕಣ್ಣೀರಲ್ಲಿದ್ದವರನ್ನು, ಕಷ್ಟದಲ್ಲಿದ್ದವರನ್ನು, ಇಂಥವರ ಬಗ್ಗೆ ನಮ್ಮ ಗಮನ ನಾವು ಕೊಡಬೇಕು. ನಾವೇ ನಮ್ಮ ಜೀವನದಲ್ಲಿ ಸಂತೋಷಪಟ್ಟು ಜೀವಿಸುವುದಲ್ಲ, ನನ್ನ ಕುಟುಂಬ ನಾನು ಮಾತ್ರ ಅಲ್ಲ, ಇತರರನ್ನು ನೋಡಬೇಕು ಎಂಬುದಾಗಿ ಅಲ್ಲಿ ಯಾಕೋಬನು ಹೇಳ್ತಾನೆ. ಅದು ದೇವರು ಮೆಚ್ಚುತ್ತಾನೆ ಎಂಬುದಾಗಿ. ಹೀಗೆ ಮಾಡುವಾಗ ದೇವರು ಮೆಚ್ಚುತ್ತಾನೆ. ಇವತ್ತು ನಾನು ನೀವು ದೇವರನ್ನು ಮೆಚ್ಚಿಸಬೇಕಲ್ಲ, ದೇವರು ಮೆಚ್ಚುವ ಭಕ್ತಿಯನ್ನು ನಾವು ಮಾಡಬೇಕಲ್ಲ. ಹಾಗಾದರೆ ಕಷ್ಟದಲ್ಲಿ ಯಾರಿದ್ದಾರೆ, ಸಮಸ್ಯೆಯಲ್ಲಿ ಯಾರಿದ್ದಾರೆ, ಇಂಥವರ ಬಗ್ಗೆ ನಮ್ಮ ಗಮನ ಕೊಡಬೇಕು. ಕೆಲವು ಸಲ ನಿಮ್ಮ ಹತ್ರ ಹಣ ಇರಲಿಕ್ಕಿಲ್ಲ ಅವರಿಗೆ ಸಹಾಯ ಮಾಡಲಿಕ್ಕೆ. ಹಣವೇ ಎಲ್ಲವಲ್ಲ ಪ್ರಿಯರೇ. ನಿಮ್ಮ ಹತ್ರ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅವರಿಗೆ. ಯಾವುದಾದ್ರೂ ರೀತಿಯಲ್ಲಿ ದೇವರು ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ನಮಗೆ ಎಬಿಲಿಟಿ ಕೊಟ್ಟಿದ್ದಾರೋ ಆ ರೀತಿಯಲ್ಲಿ ನಾವು ಮಾಡ್ಬೋದು. ಮತ್ತು ನೋಡಿಕೊಳ್ಳೋದು. ಮತ್ತು ಎರಡನೇ ಭಾಗ, ಲೋಕದ ಕೆಟ್ಟತನದಿಂದ ಪ್ರಭಾವಿತರಾಗದಂತೆ. ನೀವು ನೋಡ್ಬೋದು, ಲೋಕದ ಕೆಟ್ಟತನಕ್ಕೆ ನಾವು ಪ್ರಭಾವಿತರಾಗಬಾರದು. ಒಬ್ಬ ಭಕ್ತಿವಂತನು, ದೇವರು ಮೆಚ್ಚುವಂಥ ಭಕ್ತಿ ಅಂದರೆ ಲೋಕದಲ್ಲಿರುವಂಥ ಅನೇಕ ಕೆಟ್ಟತನ ಇದೆ. ಅನೇಕ ಇಲ್ಲಿ ನಾವು ನೋಡುವಾಗ ನೀವು ಯಾವುದೇ ನೋಡ್ರಿ, ಅದಷ್ಟು ನಮ್ಮನ್ನು ಸೆಳೆಯುವಂಥ ಸಂಗತಿಗಳಲ್ಲಿರ್ತದೆ. ಅದೆಷ್ಟೋ ನಮ್ಮ ಕಣ್ಣುಗಳು ಅದು ನಮ್ಮನ್ನು ಸೆಳೆದುಕೊಂಡು ಹೋಗುವಂಥ ಅನೇಕ ಸಂಗತಿಗಳು ನಾವು ನೋಡುತ್ತೇವೆ. ನೀವೊಂದು ಅಡ್ವರ್ಟೈಸ್ಮೆಂಟ್ ನೋಡೋದಾದರೂ ಕೂಡ ನಮ್ಮನ್ನು ಸೆಳೆಯಲ್ಪಡುವಂಥ ಅಡ್ವರ್ಟೈಸ್ಮೆಂಟಲ್ಲಿ ಇರ್ತದೆ. ಸೆಳೆಯಲ್ಪಡುವಂಥ ಲೋಕದ ಅಲ್ಲಿ ಹೇಳ್ತದೆ, ಅಲ್ಲಿ ಕರೆಕ್ಟಾಗಿ ಹೇಳುವುದು ಲೋಕದ ಕೆಟ್ಟತನ, ಅದಕ್ಕೆ ಪ್ರಭಾವಿತರಾಗುವಂತೆ. ನಾವು ಕೆಲವು ಸಲ ನಾವು ಯಾವುದೇ ಟಿ ವಿಯಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ ನೋಡಿ ಅಂತೆ ಜನರನ್ನು ಅಟ್ರಾಕ್ಟ್ ಮಾಡ್ತದೆ. ಆದರೆ ಏನೋ ಇದೆ ಅಟ್ರಾಕ್ಟ್ ಮಾಡುವಂಥದ್ದು. ಈ ಕೆಲವು ಸಲ ನಮ್ಮನ್ನು ಕೆಟ್ಟತನಕ್ಕೆ ನಡೆಸ್ತದೆ. ಕೆಲವು ನೀವು ಯೂಟ್ಯೂಬಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಸಡನ್ಲಿ ಒಂದು ವಿಡಿಯೋ ಬಂದು ಬಿಡ್ತದೆ, ಕೆಟ್ಟತನದ ಅಟ್ರಾಕ್ಟ್ ಮಾಡುವಂಥ ಕೆಲವು ವಿಡಿಯೋ ಬರ್ತದೆ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಅಲ್ಲಿ ಒತ್ತಿ ಬಿಟ್ಟರೆ ಸಾಕು, ಮತ್ತೆ ಅಂಥದ್ದು ಬರ್ತಾ ಇರ್ತದೆ. ಪ್ರಭಾವ ಬೀರ್ತದೆ ನಮ್ಮ ಮೇಲೆ. ಅದು ನಮ್ಮ ಮೈಂಡಿಗೆ ಪ್ರಭಾವ ಬೀರ್ತದೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ದೇವರು ಮೆಚ್ಚಬೇಕಾದರೆ ನಮ್ಮ ಭಕ್ತಿಯನ್ನು ಲೋಕದ ಕೆಟ್ಟತನದಿಂದ ಪ್ರಭಾವಿತರಾಗದಂತೆ ಅದರಿಂದ ದೂರವಿರುವುದು. ಅಂಥ ಪ್ರಭಾವ ಮಾಡುವಂಥ ಸಂಗತಿಗಳಿಂದ ಸ್ವಲ್ಪ ದೂರವಿರುವುದು. ದೇವರು ಇಂಥ ಭಕ್ತಿಯನ್ನು ಈ ರೀತಿಯಾಗಿ ನಾವು ಸ್ವಲ್ಪ ದೂರ ಇದ್ದರೆ, ಈ ರೀತಿ ನಾವು ಭಕ್ತಿ ಮಾಡೋದಾದರೆ ದೇವರಲ್ಲಿ, ಆಗ ಇಂಥ ಭಕ್ತಿಯನ್ನು ಪರಿಶುದ್ಧವಾದದೆಂದು ಒಳಿತಾದದೆಂದು ಪರಿಗಣಿಸಿ ಸ್ವೀಕರಿಸಿಕೊಳ್ಳುವನು ಎಂಬುದಾಗಿ ಯಾಕೋಬನು ಬರೆದಿದ್ದಾರೆ. ಹಾಗಾದರೆ ನಾವು ಮಾಡುವಂಥ ಭಕ್ತಿ ಸರಿ ಇಲ್ಲವಾ? ನಿಜವಾಗಲೂ ದೇವರು ಯಾವ ಭಕ್ತಿಯನ್ನು ಆತನು ಆಶಿಸ್ತಾ ಇದ್ದಾನೆ ಅಥವಾ ನಮ್ಮಿಂದ ನಿರೀಕ್ಷಿಸ್ತಾ ಇದ್ದಾನೆ? ನಾವು ಮಾಡುವಂಥ ಎಲ್ಲದು ಸರಿಯಾಗಿದೆಯಾ? ಯೇಸುಸ್ವಾಮಿ ಹೇಳ್ತಾರೆ, ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸುಸ್ವಾಮಿ ಹೇಳುವಂಥ ಮಾತು, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಹಾಗಾದ್ರೆ ಇಲ್ಲಿ ಏನು ಯೇಸುಸ್ವಾಮಿ ಹೇಳ್ತಿದ್ದಾರೆ, ಇದನ್ನು ನಾನು ಮೆಚ್ಚುವುದಿಲ್ಲ ಅಂತೇಳಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ದೇವರು ಮೆಚ್ಚುವುದಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ನೋಡ್ರಿ, ಈ ಜನರು ಮಾತಿನ ನಾನು ಸನ್ಮಾನಿಸುತ್ತಾರೆ ಅಂದರೆ ಏನು? ಮಾತಿನ ಹಾಡುಗಳ ಮೂಲಕ ನಾವು ಅನೇಕ ಆವರ್ತಿ ದೇವರನ್ನೆಂಥ ಹೊಗಳುತ್ತೇವೆ, ಎಂಥ ಸನ್ಮಾನ ಮಾಡುತ್ತೇವೆ. ಆದರೆ ಹಾಡು ಖಾಲಿ ಲಿರಿಕ್ಸ್ ಆಗಿ ಅಥವಾ ಖಾಲಿ ಮ್ಯೂಸಿಕ್ ಆಗಿ ಉಳಿಯಬಾರದು ಎಂಬುದಾಗಿ ಇಲ್ಲಿ ಹೇಳುವಂಥ ಮಾತಿನ ಅರ್ಥ. ನಾವು ಹಾಡುವಾಗ ನಮ್ಮ ಮ್ಯೂಸಿಕ್, ನಮ್ಮ ಹಾಡು ಎಲ್ಲವೂ ಕೂಡ ದೇವರನ್ನೇ ಮುಂದಿಟ್ಟುಕೊಂಡು ಆತನು ಆಲೋಚನೆ ಮಾಡಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ನಾವು ಆತನು ಸ್ತುತಿಸಬೇಕು. ಆಗ ಆ ಭಕ್ತಿ ದೇವರು ಮೆಚ್ಚುತ್ತಾನೆ. ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಅಂತ ಇಂಥ ಒಂದು ವೇಳೆ ಅನೇಕ ಆವರ್ತಿ
ಹಾಡಿದ್ದು ನಮಗೆ ಗೊತ್ತಿರಲಿಲ್ಲ ಯಾವ ವರ್ಡಿಂಗ್ಸ್ ಹಾಕಿ ನಾವು ಹಾಡಿದ್ದೇವೆ ಎಂಬುದಾಗಿ. ಯಾರೋ ಬರೆದಿದ್ದಾರೆ, ಒಳ್ಳೆ ರಾಗ, ಒಳ್ಳೆ ಮ್ಯೂಸಿಕ್ ಬರ್ತಾ ಇದೆ, ಉತ್ತಮವಾಗಿ ಹಾಡೋಣ. ಇನ್ನು ಕೆಲವರು ಕುಣಿತಾರೆ. ನಾನು ಎರಡಕ್ಕೂ ವಿರೋಧಿಗಳಲ್ಲ. ಕುಣಿಬೋದು, ಹಾಡ್ಬೋದು, ಮ್ಯೂಸಿಕ್ ಬಾರಿಸ್ಬೋದು, ಎಲ್ಲವೂ ಮಾಡ್ಬೋದು. ಆದರೆ ನಿಮ್ಮ ದೇವರು ನಮ್ಮ ಹೃದಯವನ್ನು ನೋಡುವಾಗ ನಾನು ಯಾವ ರೀತಿ ಆ ಒಂದು ಸೆಂಟೆನ್ಸ್ಗಳು ಅಥವಾ ಪದಗಳನ್ನು, ದೇವರನ್ನು ಹೊಗಳುವಂಥ ಪದಗಳನ್ನು ನಾನು ಯಾವ ರೀತಿ ನನ್ನ ಹೃದಯದಿಂದ ದೇವರ ಕಡೆಗೆ ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ, ಇದು ಇಲ್ಲಿ ಪ್ರಾಮುಖ್ಯವಾದದ್ದು. ಇದು ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ. ಎರಡನೇ ಹೇಳ್ತದೆ, ಬೋಧನೆ ಬಗ್ಗೆ ಕೂಡ ಹೇಳ್ತಾರೆ. ಆ್ಯಕ್ಚುಲಿ ಇದು ಪರಿಸಾಯರ ಬಗ್ಗೆ ಹೇಳ್ತಾರೆ, ಟೀಚರ್ಸ್ ಬಗ್ಗೆ ಹೇಳ್ತಾರೆ, ಧರ್ಮ ಬೋಧಕರ ಬಗ್ಗೆ ಹೇಳ್ತಿದ್ದಾನೆ ಯೇಸು ಸ್ವಾಮಿ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ. ಇವತ್ತು ನೀವು ನೋಡ್ಬೋದು, ನಮ್ಮ ಕ್ರೈಸ್ತ ಸಮುದಾಯದಲ್ಲಿಯೂ ಕೂಡ ಆಧ್ಯಾತ್ಮಿಕ ವ್ಯಕ್ತಿಗಳೆಂಬುದಾಗಿ ನಾವು ಹೇಳುವುದರಲ್ಲೂ ಅವರ ಮಧ್ಯದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ಬೋಧನೆಗಳನ್ನು ಇವತ್ತು ಕೇಳುತ್ತಿದ್ದೇವೆ. ಆ ಬೋಧನೆ ಅನೇಕ ವರ್ತಿ ನಮ್ಮನ್ನು ದೇವರ ದಾರಿಗೆ ನಡೆಸುವುದಿಲ್ಲ, ದೇವರ ಕಡೆಗೆ ನಮ್ಮ ಫೋಕಸ್ ಕೊಡುವ ಹಾಗೆ ನಮ್ಮನ್ನು ನಡೆಸುವುದಿಲ್ಲ. ಬೋಧನೆ ಹೆಚ್ಚಾಗಿ ದೇವರಕ್ಕಿಂತ ಬೇರೆ ಯಾವುದೋ ವಸ್ತುಗಳ ಮೇಲೆ ನಮ್ಮ ಫೋಕಸ್ ಹೋಗುವಂತೆ ಇತ್ತೀಚಿನ ಕೆಲವೊಂದು ಬೋಧನೆಗಳು. ಎಲ್ಲ ಬೋಧನೆ ಹೇಳಲ್ಲ, ಕೇಳಿದ್ದನ್ನು ಮಾತ್ರ ಹೇಳ್ತೇನೆ ಪ್ರಿಯರೇ. ಅದರ ಅರ್ಥ ಪ್ರಾಸ್ಪಾರಿಟಿ ಟೀಚಿಂಗ್ ರಾಂಗ್ ನಾನು ಹೇಳ್ತಾ ಇಲ್ಲ. ಯಾವುದನ್ನು ಬೇಕಿದ್ರೆ ಮಾಡ್ಬೋದು, ಆದರೆ ಅದರಲ್ಲಿ ದೇವರ ಮಾರ್ಗವನ್ನು ತೋರಿಸಬೇಕು, ಯೇಸುವನ್ನು ತೋರಿಸಬೇಕು. ದೇವರಿಗಿಂತ ಹೆಚ್ಚಾದದಲ್ಲ ಈ ಪ್ರಾಸ್ಪಾರಿಟಿ. ಪ್ರಾಮುಖ್ಯವಾದದ್ದು ದೇವರು. ಪ್ರಾಸ್ಪಾರಿಟಿ ನೋಡಿದವರು ಅಥವಾ ದೇವರನ್ನು ಬಿಟ್ಟು ಬೇರೆ ಕಡೆ ಗಮನ ಕೊಟ್ಟವರು ಕಷ್ಟವನ್ನು ಅನುಭವಿಸಿದರು. ಆದಿ ತಂದೆ ತಾಯಿಗಳು ಎಂಬುದಾಗಿ ನಾವು ಯಾರನ್ನು ಹೇಳುತ್ತೇವೋ ಅವರ ಜೀವನ ನೀವು ನೋಡ್ರಿ. ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ಬಹಳ ಪ್ರೀತಿ ಮಾಡ್ತಿದ್ರು. ಎವ್ರಿ ಡೇ ದೇವರು ಅವರ ಜೊತೆ ಮಾತನಾಡಲಿಕ್ಕೆ ಬರ್ತಾ ಇದ್ರು, ದೇವರ ಪ್ರಸನ್ನತೆಯಲ್ಲಿದ್ದರು, ದೇವರ ಮುಖವನ್ನು ನೋಡಿ ಸಂತೋಷ ಪಡುತ್ತಿದ್ರು. ಅವರಿಗೆ ಬೇಕಾದೆಲ್ಲವನ್ನು ಕೂಡ ದೇವರು ಕೊಟ್ಟಿದ್ರು, ಯಾವುದೇ ಕಡಿಮೆ ಇರಲಿಲ್ಲ. ಯಾವಾಗ ಆ ದೇವರ ಪ್ರಸನ್ನವಿರುವಾಗಲೇ ಅವರು ಯಾವಾಗ ತಮ್ಮ ಗಮನ ಬೇರೆ ಕಡೆಗೆ ಅವರು ತೆಗೆದುಕೊಂಡು ಹೋಗ್ತಾರ. ರಮ್ಯವಾದದ್ದು, ನೋಡಲಿಕ್ಕೆ ಬಹಳಷ್ಟು ರಮ್ಯವಾಗಿರುವಂಥದ್ದು, ಇಂಥ ಸಂಗತಿಗಳ ಬಗ್ಗೆ ಅವರು ಗಮನ ತೆಗೆದುಕೊಂಡು ಹೋಗ್ತಾರೋ ದೇವರ ಯೋಜನೆಯಿಂದ ಹೊರಗೆ ಬೀಳ್ತಾರೆ. ಪ್ರಿಯರೇ, ಇದು ಆಗಬಾರದು. ಅಲ್ಲಿಗೆ ಹೇಳುವಂಥದ್ದು, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನಮ್ಮ ಫೋಕಸ್ ಯಾವಾಗಲೂ ದೇವರ ಮೇಲೆ ಇರಬೇಕು. ಯಾವುದೇ ಬೋಧನೆ ಆಗಿರ್ಬೋದು, ಆ ಬೋಧನೆಯ ಮೂಲ ಕ್ರಿಸ್ತನಾಗಿರಬೇಕು, ಬೋಧನೆಯ ಮೂಲ ನಮ್ಮ ದೇವರಾಗಿರಬೇಕು. ಅದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಅದಕ್ಕೆ ಡಾಕ್ಟ್ರಿನ್ಗಳು ಇವತ್ತು ಅನೇಕ ಬೇರೆ ಬೇರೆ ಡಾಕ್ಟ್ರಿನ್ಗಳು ಬರೀತಾರೆ. ಅಂದರೆ ಬೇರೆ ಬೇರೆ ಸಭೆಗಳಲ್ಲಿ ಬೇರೆ ಬೇರೆ ಡಾಕ್ಟ್ರಿನ್. ಯಾವುದೇ ಡಾಕ್ಟ್ರಿನ್ ಆದರೂ ಕೂಡ ಪ್ರಿಯರೇ, ಅಪೋಸ್ತಲರು ಕೊಟ್ಟಿರುವಂಥ ಡಾಕ್ಟ್ರಿನ್ ಇದೆಯಲ್ಲ, ಅದು ಪ್ರಾಮುಖ್ಯವಾಗಿರುವಂಥದ್ದು. ಅದನ್ನು ಬಿಟ್ಟು ಬೇರೆ ಹೊಸ ಡಾಕ್ಟ್ರಿನ್ ಬೈಬಲ್ ನಮಗೆ ಹೇಳಿಕೊಡುವುದಿಲ್ಲ. ಹಾಗಾಗಿ ಇವತ್ತು ಯಾವುದೇ ಬೋಧನೆ ಆಗಿರ್ಬೋದು, ಆ ಬೋಧನೆಯ ಮೂಲ ಉದ್ದೇಶ ಅವರೆಲ್ಲರೂ ರಕ್ಷಿಸಲ್ಪಡಬೇಕು, ದೇವರನ್ನು ಅರಿತುಕೊಳ್ಳಬೇಕು, ದೇವರು ನಿಜವಾಗ್ಲೂ ಅವರು ಭಕ್ತಿಯನ್ನು ದೇವರು ಮೆಚ್ಚುವಂಥ ಭಕ್ತಿಯಲ್ಲಿ ಅವರು ಭಕ್ತಿ ಮಾಡಬೇಕು. ಈ ರೀತಿ ದೇವರು ಬಯಸ್ತಾ ಇದ್ದಾರೆ. ಅದಕ್ಕೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಯಲ್ಲಿ ಅವರು ಬೋಧಿಸಿ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ, ವ್ಯರ್ಥ ಎಂಬುದೇ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾನು ನೀವು ಮಾಡುವಂಥ ಭಕ್ತಿ ದೇವರು ಮೆಚ್ಚುತ್ತಾನಾ ಎಂಬುದಾಗಿ ಈ ಗಳಿಗೆಯಲ್ಲಿ ನನ್ನನ್ನು ನಾನು, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ.
ದೇವರು ಸಂತೋಷ ಪಡುತ್ತಾ ಇದ್ದಾನ? ನೀವೊಂದು ವೇಳೆ ಕೊಲೊಸ್ಸೆ ಸಭೆಗೆ ಬರೆಯುವಾಗ ಪೌಲನು 1ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು, ಮೊದಲು ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಷಯದಲ್ಲಿಯೂ ಆತನನ್ನು ಸಂತೋಷ ಪಡಿಸುವರಾಗಿರಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಎಲ್ಲ ವಿಷಯದಲ್ಲಿಯೂ, ಪ್ರತಿಯೊಂದು ವಿಷಯದಲ್ಲಿ ಕೂಡ ದೇವರನ್ನು ಸಂತೋಷಪಡಿಸಬೇಕು. ಆ ಭಕ್ತಿ ದೇವರು ಮೆಚ್ಚುತ್ತಾನೆ ಪ್ರಿಯ. ಅದಕ್ಕೆ ಯೆರೆಮೀಯನು ಬರೆಯುವಾಗ ಪ್ರವಾದನ ಗ್ರಂಥದಲ್ಲಿ 12ನೇ ಅಧ್ಯಾಯ 2ನೇ ವಚನದಲ್ಲಿ, ನೀನು ಅವರನ್ನು ನಟ್ಟಿದ್ದಿ, ಅವರು ಬೇರೂರಿ ಬೆಳೆದು ಹಣ್ಣು ಬಿಟ್ಟಿದ್ದಾರೆ, ನೀನು ಅವರ ಬಾಯಿಗೆ ಸಮೀಪ. ಒಳ್ಳೆ ಆಗಿದ್ದಾರೆ, ಈಗ ಏನು ಪ್ರಾಬ್ಲಮ್ ಇಲ್ಲ, ನೀನು ಅವರನ್ನು ನೆಟ್ಟಿದ್ದೀಗ. ಆದರೆ ಅವರು ನೀನು ಅವರ ಬಾಯಿಗೆ ಸಮೀಪ, ಅಂತರ್ಯಂದಿರಕ್ಕೆ ದೂರ, ಹೃದಯಕ್ಕೆ ದೂರ, ಬಾಯಿಗೆ ಹತ್ತಿರ. ಇದು ದೇವರು ಮೆಚ್ಚುವುದಿಲ್ಲ. ಅನೇಕ ನಾವು ದೇವರ ಬಗ್ಗೆ ಮಾತನಾಡುವಾಗ ದೇವರನ್ನು ಹೊಗಳುವಂಥದ್ದು ದೇವರ ಒಳ್ಳೆಯದೇ ಪ್ರಿಯರೇ, ಆದರೆ ಅದೇ ರೀತಿ ನನ್ನ ಹೃದಯದಲ್ಲಿ ಅದು ಇರಬೇಕು ಎಂಬುದೇ ದೇವರು ಬಯಸ್ತಾನೆ. ನಾವು ನೋಡ್ತೇವೆ, ಅನೇಕರು, ನಾವು ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಬೇರೆ ಬೇರೆ ಲೋಕದ ಜನರು ಮಾತ್ರ ನೋಡ್ತೇವೆ. ಒಬ್ಬರು ಬರುವಾಗ ಭಾಳ ಚೆಂದ, ಓ ಹೇಗಿದ್ದೀರಿ, ನಿಮ್ಮನ್ನೀಗ ನೆನೆಸಿದಷ್ಟೇ, ತುಂಬ ಸಮಯ ಆಯಿತು ನಿಮಗೆ ಭೇಟಿಯಾಗದೆ ಅಂತ ಹೇಳ್ತಾರೆ. ಮತ್ತು ನೀವು ಮಾಡಿದ ಉಪಕಾರಗಳು, ನೀವು ಎಂತೆಲ್ಲ ಕೆಲಸಗಳು ಮಾಡಿದ್ದೀರಿ ಲೋಕದಲ್ಲಿ ಎಲ್ಲ ಹೇಳ್ತಾರೆ. ನೆಕ್ಸ್ಟ್ ಆಚೆ ಹೋದ ಕೂಡಲೇ ನಿಜವಾಗಲೂ ಅವ್ರು ಹೃದಯಪೂರ್ವಕವಾಗಿ ಹೇಳುವುದಿಲ್ಲ ಅನೇಕರು. ನಾನೆಲ್ಲರಿಗೂ ಹೇಳ್ತಾ ಇಲ್ಲ, ಅನೇಕರು, ಕೆಲವು ಜನರು. ಆದರೆ ಮತ್ತೆ ಅವ್ರು ನೋಡುವಾಗ ಅವರ ಬಗ್ಗೆ ಮಾತನಾಡೋದು ಬೇರೆ ಇರ್ತದೆ ಅವರು ಆಚೆ ಹೋದ ಮೇಲೆ. ಇದು ಹೇಳುವಂಥದ್ದು ಅವ್ರ ತುಟಿಗೆ ಬಹಳ ಹತ್ತಿರ, ಹೃದಯದಲ್ಲಿಲ್ಲ. ದೇವ ಮಕ್ಕಳು ಈ ರೀತಿಯಾಗಿರಬಾರದು ಎಂಬುದಾಗಿ ಇವತ್ತು ಎಚ್ಚರಿಕೆಯ ರೀತಿಯಲ್ಲಿ ನನಗೂ ನಿಮಗೂ ಈ ವಾಕ್ಯವು ದೇವರು ಕೊಡುತ್ತಾ ಇದ್ದಾನೆ. ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ಇಲ್ಲಿ ಹೇಳ್ತದೆ. ನೀನು ಅವರ ಬಾಯಿಗೆ ಸಮೀಪ. ಯಾರು? ದೇವರು ನಮ್ಮ ಬಾಯಿಗೆ ಸಮೀಪ. ಎಲ್ಲ ವಿಷಯದಲ್ಲಿ ಹೇಳ್ತೇವೆ ದೇವರು, ಆದರೆ ಇಲ್ಲಿಗೆ ದೂರ ಎಂಬುದಾಗಿ ಹೇಳ್ತಾರೆ. ನಾವು ನೋಡ್ತೇವೆ ಅಲ್ಲಿ ನಟ್ಟದ್ದು ಹೇಳುವಾಗ, ನಟ್ಟಿದ್ದಾನೆ ದೇವರು. ಅನೇಕ ಆರ್ಟಿಫಿಷಿಯಲ್ ಗಿಡಗಳು ನೋಡ್ತಿದ್ದೇವೆ ನಾವು ಲೋಕದಲ್ಲಿ, ಆರ್ಟಿಫಿಷಿಯಲ್ ಗಿಡಗಳು. ನೀವದನ್ನು ಯಾವತ್ತೂ ಕೂಡ ದೂರದಿಂದ ನೋಡುವಾಗ ಅದು ಆರ್ಟಿಫಿಷಿಯಲ್ ಎಂಬುದಾಗಿ ಗೊತ್ತಾಗುವುದಿಲ್ಲ, ಅದು ಒರಿಜಿನಲ್ ಆಗಿರ್ತದೆ. ನಾನು ಇತ್ತೀಚೆಗೆ ಐಕಿಯಾ ಬೆಂಗಳೂರಿನಲ್ಲಿ ದೊಡ್ಡ ಒಂದು ಮಾಲ್ ಇದೆ, ಈ ರೀತಿಯಾದ ಬೇರೆ ಬೇರೆ ಸಿಕ್ಕುವಂಥ ವಸ್ತುಗಳು ಸಿಕ್ಕುವಂಥ ಮಾಲ್. ಅಲ್ಲಿ ಹೋಗುವಾಗ ಅನೇಕ ಹೂಗಳು, ಗಿಡಗಳು, ಬಳ್ಳಿಗಳು ಇದೆಲ್ಲವೂ ನಾವು ನೋಡುವಾಗ ಅಲ್ಲಿರುವಂಥ ದೂರ ನೋಡುವ ಎಲ್ಲ ಕೂಡ ಒರಿಜಿನಲ್ ಆಗಿ ಕಾಣ್ತದೆ. ಯಾವಾಗ ನೀವು ಅದನ್ನು ಹೋಗಿ ಮುಟ್ಟುತ್ತೀರಲ್ಲ, ಆಗ ಗೊತ್ತಾಗ್ತದೆ ಇದು ಒರಿಜಿನಲ್ ಅಲ್ಲ ಎಂಬುದಾಗಿ. ಮುಟ್ಟುವ ತನಕ ಗೊತ್ತಾಗುವುದಿಲ್ಲ. ಅದಕ್ಕೆ ಒಂದು ವೇಳೆ ಏನೋ ತಾಗಿ ಅದು ಒಂದು ಕಟ್ಟಾಗಿ ಬಿದ್ದರೂ ಕೂಡ ಅದಕ್ಕೆ ನೋವಿಲ್ಲ. ಆದರೆ ಪ್ರಿಯರೇ, ನಾವು ನೋಡುತ್ತೇವೆ ಇದೇ ರೀತಿ ಅನೇಕ ನಮ್ಮ ದೇವರ ಮಕ್ಕಳು ಅಥವಾ ವಿಶ್ವಾಸಿಗಳು ಆರಾಧನೆ ಮಾಡುವಾಗ ನಾವು ಏನು ಹೇಳಿದ್ದೇವೋ ನಮಗೆ ಗೊತ್ತಿಲ್ಲ. ಆಲಯದಕ್ಕೆ ಹೋಗಿದ್ದೇನೆ, ಯಾವ ವಾಕ್ಯ ಕೇಳಿದ್ದೇವೋ ನಮ್ಗೆ ಗೊತ್ತಿಲ್ಲ, ಯಾವ ಹಾಡು ಹಾಡಿದ್ದೇವೋ ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿ ಈ ಭಕ್ತಿ ದೇವರು ಮೆಚ್ಚುವುದಿಲ್ಲ ಎಂಬುದಾಗಿ ಇಲ್ಲಿ ನನಗೆ ಮತ್ತು ನಿಮಗೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆರ್ಟಿಫಿಷಿಯಲ್ ನಾವು ಆಗಿರಬಾರದು, ಆರ್ಟಿಫಿಷಿಯಲ್ ಭಕ್ತರಾಗಿರಬಾರದು. ನಾವು ದೇವ ಮಕ್ಕಳಾಗಿ ಆತನು ಮೆಚ್ಚುವಂಥ, ಆತನು ಒಪ್ಪಿಕೊಳ್ಳುವಂಥ ಭಕ್ತಿಯಲ್ಲಿ ನಾವು ಬೆಳೆಯಬೇಕು. ಅದಕ್ಕೆ ಯಾಕೋಬನು ಬರೆಯುವಾಗ ಹೇಳುವಂಥದ್ದು ಮತ್ತೆ 1:20, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ. ಅದನ್ನು ಕೇಳುವುದು ಮಾತ್ರವೇ ಆಗಿದ್ದು ನಿಮ್ಮನ್ನೇ ನೀವು ಮೋಸಗೊಳಿಸಬೇಡ್ರಿ. ಕೇವಲ ವಾಕ್ಯಗಳ ಪ್ರಕಾರ ನಡೆಯದಿದ್ದರೆ, ಖಾಲಿ ಕೇಳ್ತಾ ಇದ್ದರೆ ಬೇರೆಯವರನ್ನು ಮೋಸ ಮಾಡುವುದಲ್ಲ. ಇದು ಬಹಳ ಒಳ್ಳೆಯ ವಾಕ್ಯ ನೋಡ್ರಿ, ನಿಮ್ಮನ್ನು ನೀವು ಮೋಸಗೊಳಿಸುವಂಥದ್ದು.
ಕೇಳಿದ್ದೇವೆ ಈ ರೀತಿ ಜೀವನ ಮಾಡಬೇಕೆಂಬುದಾಗಿ, ಚಪ್ಪಾಳೆ ಹೊಡೆದಿದ್ದೇವೆ, ಒಳ್ಳೆಯ ಪ್ರಸಂಗ ಎಂಬುದಾಗಿ ಹೇಳಿದ್ದೇವೆ, ವಾಕ್ಯ ಓದು ಭಾಳ ಖುಷಿಯಾಗಿದೆ. ಆದರೆ ನಮ್ಮನ್ನು ನಾವು ಮೋಸಗೊಳಿಸ್ತಾ ಇದ್ದೇವಾ? ಆ ವಾಕ್ಯಾನುಸಾರ ನಾನು ನಡೀತಾ ಇದ್ದೇನಾ? ಇಲ್ಲಿ ಹೇಳುವಂಥದ್ದು ನೋಡ್ರಿ, ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು ಎಂಬುದಾಗಿ ಹೇಳ್ತಾನೆ. ಹುಟ್ಟು ನಾವು ನೋಡ್ತೇವಲ್ಲ, ನಮ್ಮ ಮುಖ ಎಷ್ಟೊತ್ತು ನಮಗೆ ನೆನಪಿರ್ತದೆ. ಕನ್ನಡಿ ಹತ್ರ ಬೇಕಿದ್ರೆ 1 ಗಂಟೆ ಬೇಕಿದ್ರೆ ನಾವು ಚಂದ ಮಾಡಿ ಬಾಚಲಿಕ್ಕೆ, ಫೇರ್ ಆ್ಯಂಡ್ ಲವ್ಲಿ ಹಚ್ಚಲಿಕ್ಕೆ, ಪೌಡ್ರ್ ಹಾಕಲಿಕ್ಕೆ, ಬಾಚಲಿಕ್ಕೆ ತುಂಬ ಹೊತ್ತು ನಾವು ತಗೊಳ್ತೇವೆ. ಅದಾದ ನಂತರ ಆಚೆ ಹೋದ ಕೂಡಲೇ ನಮ್ಮ ಮುಖವನ್ನೇ ನಾವು ಮರೆತು ಬಿಡ್ತೇವೆ, ನಾವು ಹೇಗಿದ್ದೇವೆ ಎಂಬುದಾಗಿ. ಅದನ್ನಲ್ಲಿ ಹೇಳ್ತಾ ಇದ್ದೇನೆ. ಈ ರೀತಿ ವಾಕ್ಯ ಕೇಳುವಾಗ ನಾವು ಈ ರೀತಿ ಆಗಬಾರದು. ಕನ್ನಡಿಯಲ್ಲಿ ಮುಖ ನೋಡಿ ಮರೆತು ಬಿಟ್ಟ ಹಾಗೆ ನಾವು ವಾಕ್ಯವನ್ನು ಕೇಳಿ ಮರೆತು ಬಿಡಬಾರದು ಎಂಬುದಾಗಿ ಇಲ್ಲಿ ನಮಗೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಹಾಗಾಗಿ ಪ್ರೀತಿ ದೇವಜನರೇ, ನಾವು ಇಲ್ಲಿ ವಾಕ್ಯ ನಮ್ಮನ್ನು ಎಚ್ಚರಿಸುವಂತೇನೆಂದರೆ, ದೇವರು ಮೆಚ್ಚುವಂಥ ಭಕ್ತಿ ಯಾವುದೆಂದರೆ, ನಾವು ಆತನನ್ನು ಹೃದಯಪೂರ್ವಕವಾಗಿ ಆರಾಧನೆ ಮಾಡುವಾಗ ಹೃದಯಪೂರ್ವಕವಾಗಿ ಆರಾಧನೆ ಮಾಡಬೇಕು. ವಾಕ್ಯ ಕೇಳುವಾಗ ನಾವು ಅದನ್ನು ಕೇಳಿ ಅದರಂತೆ ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಯೆಶಾಯನು ಬರೆಯುವಂಥ ಮಾತು 1:11 ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿನ್ನ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿಗಳು ಹೋತಗಳ ರಕ್ತಕ್ಕೆ ನಾನು ಒಲೆಯನು. ಸಾಕಾಯ್ತು ಅಂತ ಹೇಳ್ತಾರೆ. ಅನೇಕ ವರ್ತಿ ನಾನು ಕೆಲವು ಸಲ ನೆನೆಸ್ತೇನೆ, ಇವತ್ತು ನಮ್ಮ ಆರಾಧನೆಗಳು ಕೂಡ ದೇವರು ಹೇಳಬಹುದಾ ಸಾಕಾಯಿತು ಎಂಬುದಾಗಿ. ಒಂದು ವೇಳೆ ಹೃದಯಪೂರ್ವಕವಾದ ಆರಾಧನೆ ನಾನು ನೀವು ಮಾಡದೇ ಇರುವುದಾದರೆ ದೇವರು ಹೀಗೂ ಹೇಳಬಹುದಾ, ಸಾಕಾಯಿತು ನಿಮ್ಮ ಆರಾಧನೆ, ನೀವು ಹಾಡುಗಳು, ನಿಮ್ಮ ಹಾಡು ಸಾಕಾಯಿತು. ಯಾಕಂದ್ರೆ ನಿಮ್ಮ ಹೃದಯ ಇಲ್ಲ, ನನ್ನಲ್ಲಿ ನಿಮ್ಮ ಹೃದಯ ಇಲ್ಲ. ನೀವು ಖಾಲಿ ಬಾಯಿಯಲ್ಲೇ ಮಾತ್ರ, ಹೃದಯಪೂರ್ವಕವಾಗಿ ನೀವು ಆಡ್ತಾ ಇಲ್ಲ. ವಿಶೇಷವಾಗಿ ನಾನು ಬಾಸಲ್ ಮಿಷನ್ ಸಂಗೀತಗಳು ಕೂಡ ಬಹಳ ಉತ್ತಮವಾದ ಸಂಗೀತಗಳಿದೆ. ನಾನು ಅನೇಕ ಸಂಗೀತಗಳಲ್ಲಿ ನೀವು ನೋಡ್ಬೋದು, ನನ್ನೊಂದಿಗೆ ಈಶನಿರೇ ವಿರೋಧಿ ಯಾವನು, ನಾ ಮೊರೆ ಇಡುತ್ತೀರೇ ದುರ್ವೈರಿ ಸೈನ್ಯ ಸೋಲೋದು ಕ್ಷಣ ಮಾತ್ರದಲ್ಲಿ ಎಂಬುದಾಗಿ. ಎಂಥ ಹಾಡುಗಳು. ನಾವು ಹಾಡುವಾಗ ಆ ಹಾಡು ಹೃದಯಪೂರ್ವಕವಾಗಿ ನನ್ನೊಂದಿಗೆ ಈಶನಿದ್ದಾನೆ, ನನ್ನೊಂದಿಗೆ ದೇವರಿದ್ದಾನೆ, ನನಗೆ ವಿರೋಧಿ ಯಾರು, ನಾನು ಮೊರೆಯಿಡುವಾಗಲೇ ನನಗೆ ಸಹಾಯಕ್ಕೋಸ್ಕರ ದೇವರು ಬರುತ್ತಾನೆ ಎನ್ನುವಂಥ ಆ ನಂಬಿಕೆಯಲ್ಲಿ ನಾವು ಹಾಡುತ್ತಿದ್ದೇವಾ? ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು ಪ್ರಿಯರೇ. ಒಂದು ವೇಳೆ ಹಾಡದಿದ್ರೆ ದೇವರು ಹೇಳ್ತಾರೆ ಸಾಕಾಯ್ತು ನಿಮ್ಮ ರಾಗ. ನೀವು 1 ವಾಯ್ಸ್ ಹಾಕಿ 2 ಹಾಕಿ 3 ಹಾಕಿ ಎಷ್ಟು ವಾಯ್ಸ್ ಹಾಕಿ ನೀವು ಹಾಡಿ, ನಿಮ್ಮ ರಾಗ ನನಗೆ ಸಾಕಾಯಿತು. ಅದು ನೀವು ಒಂದು ವೇಳೆ ಹೃದಯಪೂರ್ವಕವಾಗಿ ಹಾಡ್ತೀರಾ, ನಾನು ನಿಮಗೆ ಹತ್ತಿರವಾಗಿದ್ದೇನೆ, ನಾನು ಮೆಚ್ಚುತ್ತೇನೆ ಆ ಭಕ್ತಿಯನ್ನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಾ ಇದೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಯಜ್ಞ ನನಗೆ ಟಗರು ಸರ್ವಾಂಗೋಮ ಪುಷ್ಟ ಪಶುಲ್ ಕೊಬ್ಬು ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಲು ಯಾರು ನಿಮ್ಮನ್ನು ಹೇಳಿಕೊಂಡರು? ವ್ಯರ್ಥ ನೈವೇದ್ಯಗಳನ್ನು ಇನ್ನು ತಾರದಿರಿ, ಬೇಡ. ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ ಸಬ್ಬತ್ತಿನ ಕೂಟ ಪ್ರಕಟಣೆ, ಕೂಟಗಳು ಕೂಡ ಇದು ಆ ದಿನಗಳಲ್ಲಿ ಹೇಳುವಂಥ ಈಗ ಕೂಡ ನಾವು ಅನೇಕ ಕೂಟಗಳು ಮಾಡುತ್ತೇವೆ. ಕೂಟಗಳು ಮಾಡುವಾಗಲೂ ಕೂಡ ಯಾವ ಹೃದಯದಲ್ಲಿ ನಾವು ಮಾಡ್ತಿದ್ದೇವೆ, ಯಾವ ಭಾರದಲ್ಲಿ ನಾವು ಮಾಡ್ತಿದ್ದೇವೆ, ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಹೇಳುವಂಥ ನನಗೆ ಫಸ್ಟ್ ಇದು, ನಾವು ಕೂಡ ಅನೇಕ ಕೂಟಗಳು ಮಾಡಿದ್ದೇವೆ. ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಕೂಟ ಮಾಡ್ತಿದ್ದೇವೆ, ನನ್ನನ್ನು ನಾನು ಪರೀಕ್ಷಿಸಿಕೊಡ್ಬೇಕು ಪ್ರಿಯರೇ. ಇಲ್ಲಿ ಹೇಳುವಂಥದ್ದು ಕೂಟ ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ಧರ್ಮ ಇಲ್ಲದಂಥ ಕೂಟಗಳನ್ನು ನಾನು ಸಹಿಸುವುದೇ ಇಲ್ಲ. ಅಲ್ಲೊಂದು ಇಲ್ಲೊಂದು ಮಾತನಾಡುವಂಥ ಈ ಒಂದು ವಿಚಾರ ನಾನು ಸಹಿಸುವುದೇ ಇಲ್ಲ.
ಅವರ ಬಗ್ಗೆ ಇವರ ಬಗ್ಗೆ ಚಾಡಿ ಹೇಳುವಂಥದ್ದನ್ನು ಸಹಿಸುವುದೇ ಇಲ್ಲ, ಅಧರ್ಮವನ್ನು ಮಾಡುವಂಥದ್ದನ್ನು ಸಹಿಸುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ನಿಮ್ಮ ಅಮಾವಾಸ್ಯೆಗಳನ್ನು ಉತ್ಸವದಲ್ಲಿ ಹಾಗೆ ಮಾಡುತ್ತೇನೆ, ಇವು ನನಗೆ ಭಾರ, ಸಹಿಸಲು ಬೇಸರ. ನೋಡ್ರಿ, ದೇವರು ಹೇಳಿದ್ರೆ ಬೇಸರ ಆಗ್ತಾಯಿದೆ ನನಗೆ. ಅನೇಕ ನಾವು ನೋಡುತ್ತೇವೆ, ಆ್ಯಕ್ಟಿವಿಟೀಸ್ ಇದೆ, ಸಭೆಗಳು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಅದು ದೇವರು ನನಗೆ ಬೇಸರ ಆಗಿದೆ ನಿಮ್ಮ ಆ್ಯಕ್ಟಿವಿಟೀಸ್ ನೋಡಿ. ನನಗೆ ಬೇಕಾದ ನಿಜವಾದ ಭಕ್ತಿ, ನೈಜ ಭಕ್ತಿ. ಹಲ್ಲೆಲೂಯಾ. ಸಹಿಸಲು ಬೇಸರ. ನೀವು ನನ್ನ ಕಡೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ, ನಿಮ್ಮನ್ನು ತೊಳೆದುಕೊಳ್ಳಿರಿ. ಇಷ್ಟು ಹೇಳಿದರೂ ಕೂಡ ದೇವರು ಹೇಳ್ತಿದ್ದಾನೆ, ತೊಳೆದುಕೊಳ್ಳ್ರಿ. ಯಾಕೆ ಗೊತ್ತಾ? ಆತನಿಗೆ ನಮ್ಮ ಮೇಲೆ ಪ್ರೀತಿ. ಅಂದರೆ ನನ್ನನ್ನು ಸರಿಪಡಿಸಿಕೊಳ್ಳ್ರಿ. ಅವಕಾಶವನ್ನು ಕೊಡುವ ದೇವರು, ಏನೇ ಆದರೂ ಕೂಡ ಅವಕಾಶ ಕೊಡುವ ದೇವರು. ನಿಮ್ಮನ್ನು ಸರಿಪಡಿಸಿಕೊಳ್ಳ್ರಿ. ನಾನು ನಿನ್ನಲ್ಲಿ ಆನಂದಿಸಬೇಕು, ನಾನು ನಿನ್ನನ್ನು ನೋಡಿ ಸಂತೋಷ ಪಡಬೇಕು. ಜನರು ಹೇಗೆ ಬೇಕಾದ್ರೆ ಜೀವನ ಮಾಡಲಿ, ಡೋಂಟ್ ವರಿ, ನೀನು ನಿನ್ನನ್ನು ನೋಡು, ನಾನು ನನ್ನನ್ನು ನೋಡಬೇಕು. ಪ್ರಿಯರೇ, ದೇವರು ನನ್ನನ್ನು ನಿಮ್ಮನ್ನು ನೋಡುವಾಗ ಆತನು ಸಂತೋಷ ಪಡಬೇಕು. ನಿಮ್ಮ ಬಗ್ಗೆ ಸಾಕ್ಷಿಗಳು ಬೇರೆ ಆಗಿರ್ಬೋದು ಜನರದ್ದು, ಆದರೆ ದೇವರ ಸಾಕ್ಷಿ ಇಂಪಾರ್ಟೆಂಟ್. ಅಲ್ಲಿ ಹೇಳುವಂಥದ್ದು ನಿಮ್ಮನ್ನು ತೊಳೆದುಕೊಳ್ಳ್ರಿ, ಶುದ್ಧ ಮಾಡಿಕೊಳ್ಳ್ರಿ. ನನ್ನ ಕಣ್ಣೆದುರು ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ. ನನ್ನ ಕಣ್ಣೆದುರಲ್ಲಿ ಏನೆಲ್ಲ ಈಗ ದುಷ್ಕೃತ್ಯಗಳು ಅಲ್ಲಿ ತೊಲಗಿಸಿ ಬಿಡ್ರಿ. ದುರಾಚಾರವನ್ನು ಬಿಡ್ರಿ, ಸದಾಚಾರ ಅಭ್ಯಾಸ ಮಾಡಿರಿ. ನ್ಯಾಯ ನಿರತರಾಗಿರಿ. ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ. ಅನಾಥನಿಗೆ ನ್ಯಾಯ ತೀರಿಸಿರಿ. ವಿಧವೆಯ ಪಕ್ಷವಾಗಿ ವಾದಿಸಿರಿ ಎಂಬುದಾಗಿ. ಇದನ್ನು ಯೆಶಾಯನ ಪ್ರವಾದನ ರೂಪದಲ್ಲಿ ಹೇಳ್ತಾನೆ. ಇದೇ ಮಾತು ರಿಪೀಟ್ ಆಗಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದರೆ ಈ ವಾಕ್ಯದಲ್ಲಿ ಏನೋ ಒಂದಿದೆ. ಪ್ರವಾದನೆ ಹೇಳಿದ್ದ, ಯೆಶಾಯನು ಹೇಳಿದ ಪ್ರವಾದನೆಯನ್ನು ಯೇಸು ಸ್ವಾಮಿ ಇನ್ನೊಂದಾವರ್ತಿ ಹೇಳಬೇಕಾದ್ರೆ ಈ ವಾಕ್ಯ ನಾವು ತುಂಬ ಗಮನದಲ್ಲಿ, ಎಲ್ಲ ವಾಕ್ಯಗಳು ಗಮನಿಸಬೇಕು. ಅದು ಸ್ಪೆಷಲಿ ಈ ವಾಕ್ಯವನ್ನು ನೋಡ್ರಿ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ, ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ. ಕಪಟಿ ಎನ್ನುವಂತ ಹೇಳುವಂಥದ್ದು ಹೇಗೆಂದರೆ ವೆರಿ ಸಿಂಪಲ್. ನಾವು ಹೇಳುವುದೊಂದು ಮಾಡುವುದೊಂದು, ಅದು ಕಪಟಿ. ಅದಕ್ಕೆ ಫರಿಸಾಯರು ಮತ್ತು ಶಾಸ್ತ್ರಿಗಳಿಗೆ ಇದನ್ನು ಹೇಳ್ತಾ ಇದ್ರು, ಕಪಟಿಗಳು ಎಂಬುದಾಗಿ. ಯಾಕಂದರೆ ಅವರು ಬೀದಿಯಲ್ಲಿ ನಿಂತುಕೊಂಡು ಭಾಳ ದೊಡ್ಡ ದೊಡ್ಡ ಭಕ್ತಿ ವಿಚಾರ ಮಾತಾಡ್ತಾರೆ, ಆದರೆ ತನ್ನ ಲೈಫಿನಲ್ಲಿ ಜೀವನದಲ್ಲಿ ಅದು ಕಾಣಿಸುವುದಿಲ್ಲ. ಹಾಗಾಗಿ ಅಂಥವರನ್ನು ಕಪಟಿ ಎಂಬುದಾಗಿ ಯೇಸು ಸ್ವಾಮಿ ಕರೀತಾರೆ. ಹೆಚ್ಚಾಗಿ ಭಾಳಷ್ಟು ಸಿಟ್ಟುಗೊಂಡದ್ದು ಕೂಡ ಯೇಸು ಸ್ವಾಮಿ ಹೆಚ್ಚಾಗಿ ಅವರ ಬಗ್ಗೆನೇ, ಕಪಟತನ. ಇದು ಯೇಸು ಸ್ವಾಮಿ ಖುಷಿ ಇಲ್ಲ. ಅದಕ್ಕೆ ಕಪಟಿಗಳ ನಿಮ್ಮ ವಿಷಯ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮಾತಿನ ಒಳ್ಳೆ ಸನ್ಮಾನ ಮಾಡ್ತಾರೆ, ಮನಸ್ಸು ಸರಿ ಇಲ್ಲ. ಮನುಷ್ಯನು ಕಲ್ಪಿಸಿ ಕಟ್ಟಲೆನವರು ಬೋಧಿಸಲು ನನಗೆ ಭಕ್ತಿ ತೋರಿಸು ವ್ಯರ್ಥ ಎಂಬುದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿ ಸಂಪ್ರದಾಯ ಹಿಡಿದಿದ್ದೀರಿ ಎಂದು ಹೇಳಿದನು. ಹಾಗಾದರೆ ದೇವರು ಬಯಸುವಂಥದ್ದು ಏನು? ಯೇಸು ಸ್ವಾಮಿ ಅದಕ್ಕೆ ನಾನು ಚುಟುಕಾಗಿ ನಾನು ಬೇಗ ಮಾಡಿ ಮುಗಿಸ್ತೇನೆ. ಯೇಸು ಸ್ವಾಮಿ ಕೆಲವೊಂದು ವಿಚಾರಗಳು ಹೇಳ್ತಾರೆ. ಆ ವಾಕ್ಯವನ್ನು ನಾವು ನಮ್ಮ ಜೀವನಕ್ಕೆ ನಮ್ಮ ಕೈಗೊಳ್ಳಬೇಕು. ನೋಡ್ರಿ, ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು 5, 6, 7 ಎಲ್ಲ ವಚನಗಳು ನಾವು ನೋಡುವಾಗ ಪರ್ವತ ಪ್ರಸಂಗ ಮಾಡಿದ್ದು. ಒಬ್ಬ ವಿಶ್ವಾಸಿ ಹೇಗೆ ಜೀವಿಸಬೇಕೆಂಬುದಾಗಿ ಸ್ಪಷ್ಟವಾಗಿ 3 ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿಕೊಡ್ತಾರೆ. ಒಬ್ಬ ವಿಶ್ವಾಸಿಯ ಜೀವನ ಹೇಗಿರಬೇಕು ಎಂಬುದಾಗಿ ಅಲ್ಲಿ ಹೇಳ್ತಾನೆ. 5ನೇ ಅಧ್ಯಾಯ 19ನೇ ವಚನದಲ್ಲಿ, ಆದದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೆ ಹಾಗೇ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಬೋಧನೆ ಮಾಡುವವರು ಬಹಳ ಜಾಗರೂಕತೆಯಿಂದಿರಬೇಕು. ನಾವು ಜನರನ್ನು ದೇವರ ಕಡೆಗೆ ಅದನ್ನೇ ಆಗಲೇ ಹೇಳಿದೆ, ದೇವರ ಕಡೆಗೆ ಕರೆದುಕೊಂಡು ಹೋಗ್ಬಿಟ್ರೆ ಬೇರೆ ಯಾವ ವಸ್ತುಗಳ ಕಡೆಗೆ ಅಲ್ಲ. ಅದಕ್ಕೆ ಅಂಥ ಬೋಧನೆ ಮಾಡುವವರು ಪರಲೋಕದಲ್ಲಿ ಬಹಳ ಚಿಕ್ಕವನೆನಿಸ್ಕೊಳ್ಬೇಕು. ಬೋಧಂತೆ ಈ ಲೋಕದಲ್ಲಿ ಕೆಲವು ದೊಡ್ಡವರನ್ನು ನೆನೆಸ್ಕೊಳ್ಬೋದು, ಆದರೆ ಪರಲೋಕದಲ್ಲಿ ಚಿಕ್ಕವನ್ನು ನೆನೆಸ್ಕೊಳ್ತಾರೆ. ಆದರೆ ತಾನೇ ಆ ಆಜ್ಞೆಗಳನ್ನು ನಡೆದುಕೊಂಡು ಜನರಿಗೆ ಹಾಗೇ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಅದೇ ಕಪಟತನ ಇಲ್ಲದೆ ತಾನು ಹೇಳಿದ್ದು, ತಾನು ಏನು ಮಾತನಾಡ್ತಿದ್ದೆ ಅಂತ ತನ್ನ ಜೀವನದಲ್ಲಿ ಅಳವಡಿಸುವಂಥದ್ದು.
ಅವನು ದೊಡ್ಡವನೆಂಬುದಾಗಿ ಹೇಳ್ತಾರೆ. ಅದಕ್ಕೆ ಹಾಗಾದ್ರೆ ಏನು ಮಾಡಬೇಕು? ಮತ್ತೆ ಬರೋ ಸುವಾರ್ತೆ 5:20 ಹೇಳ್ತದೆ, ಯೇಸು ಸ್ವಾಮಿ ಹೇಳುವಂಥದ್ದು, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಾನು ಅಂದರೆ ಯೇಸು ಸ್ವಾಮಿ ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಸಣ್ಣ ಸಣ್ಣ ಆಜ್ಞೆಗಳನ್ನು ಕೂಡ ವಾಕ್ಯ ಸಣ್ಣ ಇದೊಂದು ಆಜ್ಞೆ. ನಾನು ನಿನಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟು ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆ ಗುರಿಯಾಗುವನು. ತನ್ನ ಸಹೋದರ ನೋಡಿ ಛೀ ನೀಚ ಅನ್ನುವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಒಂದು ದಿನ ಆದರೂ ನಮಗೆ ಇದರ ಬಗ್ಗೆ ಸ್ವಲ್ಪವಾದರೂ ಹೃದಯಾಂತರಾಳದಲ್ಲಿ ನಾನು ಇದೇ ರೀತಿ ಜೀವಿಸಬೇಕು, ವಾಕ್ಯ ಹೀಗೆ ಹೇಳ್ತದೆ ಎಂಬುದಾಗಿ ನಮ್ಮ ಹೃದಯ ಇದು ಮಾತಾಡ್ತಾ ಇದೆಯಾ? ನಮ್ಮ ಮನಸ್ಸು ಇದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದೆಯಾ? ನಾವು ದೊಡ್ಡ ವ್ಯಕ್ತಿಗಳು ಎಂಬುದಾಗಿ ನಾವು ನೆನೆಸ್ತೇವೆ, ನಾವು ತೀರ್ಪು ಮಾಡ್ತಾ ಇರ್ತೇವೆ. ಇಲ್ಲಿ ಹೇಳ್ತದೆ ನೋಡ್ರಿ, ನೀವು ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು. ಹಾಗಾದರೆ ಅದಕ್ಕೆ ಪೇತ್ರನು ಹೇಳುವಂಥದ್ದು, ಲೋಕದಲ್ಲಿ ಸಿಟ್ಟು ಬರುವುದುಂಟು. ನಿಮ್ಮ ಸಿಟ್ಟು ಕತ್ತಲೆ ಒಳಗೆ, ಸಂಜೆ ಆಗೋದ್ರೊಳಗೆ ಅದನ್ನು ಫಿನಿಶ್ ಮಾಡ್ರಿ, ಇಟ್ಟುಕೊಳ್ಬೇಡ್ರಿ ಹೃದಯದಲ್ಲಿ. ಯಾಕೆ ದೇವರು ನೋಡುತ್ತಾನೆ. ನಿಮ್ಮೊಳಗೆ ಒಬ್ಬರ ಬಗ್ಗೆ ಕೂಡ ಇರಬಾರ್ದು ಎಂಬುದಾಗಿ ಇದು ದೇವರು ಮೆಚ್ಚುವಂಥ ಭಕ್ತಿ. ಮತ್ತೆ ಹೇಳ್ತದೆ, ನಿನ್ನ ಕಾಣಿಕೆ ಹಾಕುವುದಕ್ಕಿಂತ ನಿನ್ನ ಕಾಣಿಕೆ ಕೂಡ ಬೇಡ ನನಗೆ. ನಿನ್ನೊಳಗೆ ಸಿಟ್ಟಿದೆಯಾ? ಇತರರ ಬಗ್ಗೆ ಕೆಟ್ಟದಾಗಿ ನಿನ್ನ ಮನಸ್ಸಿನಲ್ಲಿ ಇದೆಯಾ? ನಿನ್ನ ಕಾಣಿಕೆ ಬೇಡ ಎಂಬುದಾಗಿ ಹೇಳ್ತದೆ. ಇದು ಬಹಳ ಪ್ರಾಮುಖ್ಯವಾದದ್ದು. ಯೇಸು ಆಮೇಲೆ ಈ ಸಣ್ಣ ಸಣ್ಣ ಆಜ್ಞೆಗಳನ್ನು ನೀವು ಕೈಗೊಳ್ಳದೆ ಹೋಗುವುದಾದರೆ, ಇದು ಯೇಸು ಸ್ವಾಮಿ ಮತ್ತೆ ಹೇಳಿದ ಮಾತುಗಳು. 5:23 ಹೇಳ್ತದೆ, ದೇವರ ವಾಕ್ಯ, ನಿನ್ನ ಕಾಣಿಕೆ ಹಾಕುವುದಕ್ಕಿಂತ ಮುಂಚೆ ಹೋಗಿ ನಿನ್ನ ದ್ವೇಷ ಮಾಡುವಂಥ ಜನರ ಜೊತೆ ಸರಿಯಾಗು. ಇವತ್ತು ನಾನು ಇದನ್ನು ಮಾಡಬೇಕು ಪ್ರಿಯರೇ, ನಾನು ಕೂಡ ಇದು ಅನೇಕ ಸಾರ್ತಿ ಏನಾಗ್ತದೆ, ನಾವು ಒಬ್ಬರಿಗೆ ಏನೂ ಮಾಡಿರೋದಿಲ್ಲ, ನಮ್ಮನ್ನು ಅವರು ದ್ವೇಷ ಮಾಡ್ತಿರ್ತಾರೆ, ಅದು ಸಹಿಸಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದೇ ಸಮಯದಲ್ಲಿ ನಾವು ಅದನ್ನು ಬಿಡಬೇಕು, ಸಹಿಸದಲ್ಲ ಬಿಡಿ, ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕು. ಇವತ್ತು ನಾನು ಇದನ್ನು ಕೇಳುವಾಗ, ಇದನ್ನು ಮಾತನಾಡುವಾಗ ನಾನೀಗ ವಿಧೇಯನಾಗಬೇಕು. ಯಾರ ಬಗ್ಗೆ ಅದು ನನಗೆ ಸಿಟ್ಟಿರೋದಾದರೆ ಅವ್ರ ಹತ್ರ ಹೋಗಿ ನಾನು ಮಾತಾಡಬೇಕು. ಯಾಕೆ? ನನಗೆ ಈ ಲೋಕದ ಜನರನ್ನಲ್ಲ, ನನಗೆ ನನ್ನ ದೇವರನ್ನು ಸಂತೋಷಪಡಿಸಬೇಕು, ನನ್ನ ದೇವರು ಒಪ್ಪುವಂಥ ಭಕ್ತಿ ನಾನು ಮಾಡಬೇಕು. ನಾನು ಹೋಗಬೇಕು, ನಾನು ಮಾತಾಡಬೇಕು. ಹಲ್ಲೆಲೂಯಾ. ಹೇಳ್ತದೆ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನಗೆ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಹಾಕು. ಆ ಕಾಣಿಕೆಯನ್ನು ನಾನು ಆಶೀರ್ವಾದ ಮಾಡ್ತಾರೆ ದೇವರು. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದ ಈ ಆಜ್ಞೆ ಅನೇಕ ಅವರಿಗೆ ನಮಗೆ ಯಾಕೆ ಗೊತ್ತಾ, ನಮ್ಮಲ್ಲಿರುವಂಥ ಅಹಂ, ನಮ್ಮಲ್ಲಿರೋ ನಾನು ಎನ್ನುವಂಥದ್ದು ನಮ್ಮ ಇದನ್ನೆಲ್ಲ ಮಾಡಲಿಕ್ಕೆ ಅಡ್ಡಿ ಮಾಡ್ತದೆ. ಆದರೆ ಇವತ್ತು ಯೇಸು ಸ್ವಾಮಿ ಎಂಥ ಪೊಸಿಷನ್ಲಿದ್ದುಕೊಂಡು ಸ್ವರ್ಗವನ್ನು ಅನುಭವಿಸ್ತಿದ್ದಂಥ ಸ್ವಾಮಿ ನನಗೋಸ್ಕರ ನಿಮಗೋಸ್ಕರ ಎಷ್ಟು ತಗ್ಗಿಸಿಕೊಂಡು ಚಾಟಿಯೇಟು, ಮುಳ್ಳಿನ ಕಿರೀಟ, ನಿಂದೆ, ಅವಮಾನದ ಮಾತುಗಳನ್ನು ಆತನು ಕೇಳಿಕೊಂಡು ಶಿಲುಬೆಯಲ್ಲಿ ನನಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟು, ಇಂಥ ಯೇಸು ಸ್ವಾಮಿ ಹೇಳಿದಂಥ ಮಾತು ನನ್ನ ಜೀವನದಲ್ಲಿ ಒಂದು ವೇಳೆ ನಾನು ಇದಕ್ಕೆ ವಿಧೇಯನಾಗುವುದಾದರೆ ಇಲ್ಲಿರುವಂಥ ಆಶೀರ್ವಾದವನ್ನು ನಾನು ಪಡೆಯುವನಾಗಿದ್ದಾನೆ. ಜನರು ಏನು ಬೇಕಾದ್ರೆ ಹೇಳಿ, ಅನೇಕ ಅವ್ರಿಗೆ ನಾವು ಹೇಳುವಾಗ ಹೇಳ್ಬೋದು, ನೀವು ಹೋಗಿ ಹೇಳುವಾಗ ಹೇಳ್ಬೋದು, ಕ್ಷಮಿಸಿರಿ ನೋಡ್ರಿ ಈಗ ಬಂದ ನೋಡಿ, ತೊಂದರೆ ಇಲ್ಲ ಪ್ರಿಯರು. ಜನರು ಯಾವ ರೀತಿ ಮಾತಾಡಿಕೊಂಡು ಡೋಂಟ್ ವರಿ, ನಿಮಗೆ ಹಾನರ್ ಮಾಡೋದು ದೇವರು. ಮತ್ತೆ 44ನೇ ವಚನ 5ನೇ ಅಧ್ಯಾಯ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿನ್ನ ವೈರಿಗಳನ್ನು ಪ್ರೀತಿಸಿರಿ, ನಿಮಗೆ ಹಿಂಸೆ ಮಾಡುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ
ಅನೀತಿವಂತರ ಮೇಲೆಯೂ ಮಳೆ ಸುರಿಸ್ತಾನೆ. ನಿಮಗೆ ಪ್ರೀತಿ ತೋರಿಸುವವರಿಗೆ ಮಾತ್ರ ನೀವು ಪ್ರೀತಿ ತೋರಿಸಿದರೆ ಫಲವೇನು? ಫಲ ಇದರಲ್ಲಿ ನಿಮ್ಮನ್ನು ಪ್ರೀತಿ ಮಾಡಿ ಮಾತ್ರ ಪ್ರೀತಿ ಮಾಡಿದರೆ ಫಲ ಏನು? ಆದರೆ ನಿನ್ನ ವೈರಿಗಳನ್ನು ನೀನು ಪ್ರೀತಿ ಮಾಡುವುದಾದರೆ, ಅವರಿಗೋಸ್ಕರ ನೀನು ಪ್ರಾರ್ಥನೆ ಮಾಡುವುದಾದರೆ ನಿನಗೆ ಫಲ ಇದೆ. ನಿಮಗೆ ಫಲ ಇದೆ. ಅಲ್ಲಲ್ಲಿಯ ಇದನ್ನು ನಾವು ಮಾಡಬೇಕು ಪ್ರಿಯರೇ. ದೇವರು ಇದನ್ನು ಬಯಸ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ಭ್ರಷ್ಟರು ಹಾಗೆ ಮಾಡುವುದಿಲ್ಲವೋ? ನಿಮ್ಮ ಸಹೋದರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲವನಾಗಿರುವಂತೆ ನೀವು ದೋಷವಿಲ್ಲದಾಗಿರ್ರಿ. ನೋಡ್ರಿ, ನಾವಿವತ್ತು ನಮ್ಮನ್ನು ದ್ವೇಷ ಮಾಡುವವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇದು ಬಹಳ ಒಳ್ಳೆಯ ಒಂದು ಆಶೀರ್ವಾದಕ್ಕೆ ಒಂದು ದೊಡ್ಡ ಒಂದು ಕೀ ಆಗಿದೆ. ವೈರಿಗಳನ್ನು ಪ್ರೀತಿ ಮಾಡುವಂಥದ್ದು, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದು ನಿಮ್ಮ ಆಶೀರ್ವಾದಕ್ಕೆ ದೊಡ್ಡ ಕೀ ಆಗಿದೆ ಪ್ರಿಯರೇ. ಇದನ್ನು ಮಾಡದಂತೆ ಸೈತಾನ್ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಬಂದು ಕಾರ್ಯ ಮಾಡ್ತಾನೆ. ನೀನು ಯಾಕೆ ಹೋಗ್ತಿ? ನೀನು ಹೇಗೆ ಮಾತಾಡ್ತಿ? ನೀನು ದೊಡ್ಡವನು. ಬೇಕಿದ್ರೆ ಅವರು ಬರಲಿ. ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗುವ. ಅದಕ್ಕೆ ಇದೆಲ್ಲ ಆಗಬೇಕಾದ್ರೆ ರಿನ್ಯೂ ಯುವರ್ ಮೈಂಡ್ ಎಂಬುದಾಗಿ ಪೌಲ್ ಹೇಳ್ತಾನೆ. ರೋಮಪುರಕ್ಕೆ ಬರೆಯುವಾಗ 12ನೇ ವಚನದಲ್ಲಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದನ್ನು ವಿವೇಚಿಸಿ ತಿಳಿದುಕೊಳ್ಳುವಿರಿ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಹೇಳುವುದೇನೆಂದರೆ, ಯಾರೂ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ನ್ಯಾಯವಾದ ಅಭಿಪ್ರಾಯದಿಂದ ನಾವು ದೊಡ್ಡವರು ಎಂಬುದು ಯಾವುದೇ ಪ್ರಿಯರೇ, ಇವತ್ತು ಯಾವುದಾದ್ರೂ ಪೊಸಿಷನ್ ನನಗೆ ಇರೋದಾದರೆ ಅದು ದೇವರು ಕೊಟ್ಟದ್ದು. ಇವತ್ತು ನಮಗೆ ಏನಾದರೂ ಒಂದು ಪೊಸಿಷನ್ ಇರೋದಾದರೆ ದೇವರು ಕೊಟ್ಟದ್ದು. ಒಂದು ಕ್ಷಣದಿಂದ ಅವನನ್ನು ಮೇಲಕ್ಕೇರಿಸಬಲ್ಲ, ಒಂದೇ ಕ್ಷಣದಿಂದ ಅವನನ್ನು ಕೆಳಗಿಳಿಸಬಲ್ಲ. ದೇವರಿಗೆಲ್ಲವೂ ದೇವರು ಶಕ್ತನಾಗಿದ್ದಾನೆ. ಹಾಗಾಗಿ ವಾಕ್ಯಗಳು ನಾವು ಕೇಳ್ತಿದ್ದೇವೆ. ದೇವರು ಮೆಚ್ಚುವಂಥ ಭಕ್ತಿಯನ್ನು ಇವತ್ತು ಯಾವುದು ಎಂಬುದಾಗಿ ಇವತ್ತು ನಾವು ಸತ್ಯವೇದದಲ್ಲಿ ಹುಡುಕಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸುವ ಪ್ರೇರಿ. ಇವತ್ತು ಕೇಳಿದಂಥ ಈ ಮಾತುಗಳು ನನ್ನ ಜೀವನದಲ್ಲಿ ಅಳವಡಿಸಲಿಕ್ಕೆ ನಾವು ಪ್ರಯತ್ನ ಪಡುವ. ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ರಿ. ಪವಿತ್ರಾತ್ಮ ದೇವರು ನನಗೆ ನಿಮಗೆ ಸಹಾಯ ಮಾಡುತ್ತಾನೆ. ನಾವು ಪ್ರಾರ್ಥನೆ ಮಾಡುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಅಪ್ಪ, ನೀನು ಮೆಚ್ಚುವಂಥ ಭಕ್ತಿ ಯಾವುದು ಎಂಬುವಂಥ ಸ್ವಾಮಿ ಸಂದೇಶವನ್ನು ಕರ್ತನೆ ನಾವುಗಳು ಕೇಳಿದ್ದೇವೆ ಸ್ವಾಮಿ. ನಾವು ಕೇವಲ ಕೇಳುವವರು ಮಾತ್ರವಾಗಿರದೆ ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಕೃಪೆ ಕೊಡಪ್ಪ. ಅಪ್ಪ, ನೀನು ನಮ್ಮನ್ನು ನೋಡುವಾಗ ಸಂತೋಷ ಪಡುವಂತೆ, ನೀನು ನಮ್ಮ ಭಕ್ತಿಯನ್ನು ಸ್ವಾಮಿ ಮೆಚ್ಚುವಂತೆ, ಅಪ್ಪ, ನಮ್ಮ ಆರಾಧನೆಗಳನ್ನು ಸ್ವಾಮಿ, ನಮ್ಮನ್ನು ಸ್ವಾಮಿ ಯಾವಾಗಲೂ ನೀನು ಸ್ವಾಮಿ ನೋಡಿ ಸಂತೋಷ ಪಡುವಂಥ ಜೀವನಗಳು, ಭಕ್ತಿಯು ನಾವು ಮಾಡಲಿಕ್ಕಾಗುವಂತೆ ಕೃಪೆ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆಗಳಿಗೆ ಯಾರೆಲ್ಲ ಇದನ್ನು ವಾಚ್ ಮಾಡ್ತಿದ್ದಾರೆ, ಒಂದು ವೇಳೆ ಯೂಟ್ಯೂಬಲ್ಲಿ ಇರ್ಬೋದು, ಟಿ ವಿಯಲ್ಲಿ ಇರ್ಬೋದು, ಫೇಸ್ಬುಕ್ಕಲ್ಲಿ ಇರ್ಬೋದು, ಎಲ್ಲಿಂದ ಯಾವ ಮಾಧ್ಯಮದ ಮೂಲಕ ಈ ಒಂದು ಮಾತುಗಳು ಕೇಳ್ತಿದ್ದಾರೆ ಅವರೆಲ್ಲರನ್ನು ಆಶೀರ್ವದಿಸು. ನಿನ್ನ ಮಾರ್ಗದಲ್ಲಿ ಸ್ವಾಮಿ, ರಕ್ಷಣಾ ಮಾರ್ಗದಲ್ಲಿ ನಡೆಯುವಂಥ ಕೃಪೆ ಕೊಡಪ್ಪ. ಒಂದು ವೇಳೆ ಯೇಸು ಸ್ವಾಮಿನ ಸ್ವಂತ ರಕ್ಷಕರನ್ನಾಗಿ ಯಾರಾದರೂ ಅಂಗೀಕಾರ ಮಾಡದಿರುವುದಾದರೆ ಈ ಗಳಿಗೆಯಲ್ಲಿ ಸ್ವಾಮಿ ಕರ್ತನೆ ಪವಿತ್ರಾತ್ಮನ ನೀನು ಪ್ರೇರೇಪಿಸು ಸ್ವಾಮಿ. ನಿನ್ನ ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿ ಅಪ್ಪ, ಪರಲೋಕದ ಒಂದು ವಿಶೇಷ ಸ್ಥಾನಮಾನವನ್ನು ಸಿಗುವಂಥ ಕೃಪೆಗೆ ಎಲ್ಲರೂ ನಡೆಸಪ್ಪ. ಎಲ್ಲ ಘನಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಪ್ರೀತಿಯ ದೇವಜನರೇ, ಬಿಗ್ ಜೆ ಟಿವಿಯು ದಿನದ 24 ತಾಸುಗಳ ಕಾಲ ಈ ಒಂದು ಸುವಾರ್ತೆಯನ್ನು ನಾವು ಮಾಧ್ಯಮದ ಮೂಲಕ ತಲುಪಿಸ್ತಿದ್ದೇವೆ. ಈ ಕರ್ನಾಟಕದಲ್ಲಿ ಇವತ್ತು ದೇವರ ಕೃಪೆಯಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆ ಸಹಕಾರದಿಂದ ಇವತ್ತೊಂದು ದೊಡ್ಡ ಮಾಧ್ಯಮವಾಗಿ ಬಿಗ್ ಜೆ ಟಿವಿ ಮೂಡಿ ಬಂದಿದೆ. ಸುಮಾರು 1-1.5 ಕೋಟಿಯಷ್ಟು ಜನರ ಮನೆಗಳಿಗೆ ಇದು ತಲುಪ್ತಾ ಇದೆ. ಇನ್ನೂ ಕೂಡ ಅನೇಕ ಮನೆಗಳು ತಲುಪಲಿಕ್ಕೆ ಬಾಕಿ ಇದೆ ಪ್ರಿಯರೇ. ದಯವಿಟ್ಟು ಒಂದು ವೇಳೆ ನೀವು ಬಯಸುವುದಾದರೆ
ಈ ಒಂದು ಸೇವೆ ಜೊತೆ ಕೈ ಜೋಡಿಸಿರಿ. ಯೇಸು ಸ್ವಾಮಿ ಹೇಳಿದ ಮಾತು ನಾವು ಈ ಮೂಲಕ ನೆರವೇರಿಸಿ ಹೋಗಿರಿ, ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿ ಎಂಬುದಾಗಿ ಹೇಳಿದ್ದಾರೆ. ಒಂದು ವೇಳೆ ದೇವರ ಆತ್ಮ ನಿಮ್ಮಲ್ಲಿ ಪ್ರೇರೇಪಣೆ ಮಾಡುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿರಿ. ನಾನು, ನೀವು ಎಲ್ಲರೂ ಒಟ್ಟಾಗಿ ಯೇಸುವಿನ ಸುವಾರ್ತೆಯನ್ನು ಮಾಧ್ಯಮದ ಮೂಲಕ ಸಾರುವ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು.